Please subscribe our channel, share video with your friends and please comment your opinion. ಹಿಮಾಲಯದ ತಪ್ಪಲಲ್ಲಿ ಬಿಹಾರದ ಉತ್ತರ ಭಾಗದಲ್ಲಿ ಶಾಕ್ಯ ವಂಶದ ಸಾಮ್ರಾಜ್ಯವಿತ್ತು. ಅದು ಕ್ರಿಸ್ತಪೂರ್ವ 600ರ ಸಮಯ. ಕಪಿಲವಸ್ತು ಆ ಸಾಮ್ರಾಜ್ಯದ ರಾಜಧಾನಿ. ಅದರ ರಾಜನಾದ ಶುದ್ಧೋಧನ ನ್ಯಾಯವಂತ, ಪ್ರಜ್ಞಾವತ್ಸಲ ಮತ್ತು ಧಾರ್ಮಿಕ ನಿಷ್ಠೆಯುಳ್ಳವನು. ಆತನ ಪಟ್ಟ ವಹಿಸಿ ಮಹಾಮಾಯಿ ಕೂಡ ದೇವರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದ ಸಾತ್ವಿಕ ಮಹಿಳೆಯಾಗಿದ್ದಳು. ಒಂದು ರಾತ್ರಿ ಮಹಾರಾಣಿಗೆ ಕನಸೊಂದು ಬಿತ್ತು. ಭವ್ಯವಾದ ಬಿಳಿಯ ಆನೆಯೊಂದು ತನ್ನ ಸೊಂಡಿಲಿನಲ್ಲಿ ಹಿಡಿದುಕೊಂಡಿದ್ದ ಒಂದು ಕಮಲದ ಹೂವಿನಿಂದ ಆಕೆಯನ್ನು ತಿವಿದು ತಟ್ಟುತ್ತಿತ್ತು. ರಾಣಿಗೆ ಎಚ್ಚರವಾಗುವುದಕ್ಕೆ ಮೊದಲೇ ಅದು ಒಂದು ಮೋಡವಾಗಿ ರೂಪಾಂತರಗೊಂಡು ಅವಳ ಗರ್ಭದೊಳಗೆ ನುಸುಳಿದಂತಾಯಿತು. ಕನಸಿನಿಂದ ಎಚ್ಚೆತ್ತ ರಾಣಿಗೆ ದಿಗ್ಭ್ರಮೆ. ಸುತ್ತಮುತ್ತ ಯಾರೂ ಕಾಣಿಸಲಿಲ್ಲ. ಹಾಗೆ ಬೆಳಗಾಗಿತ್ತು. ಹಕ್ಕಿಗಳು ಉಲ್ಲಾಸದಿಂದ ಚಿಲಿಪಿಲಿಗುಟ್ಟುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಮಹಾರಾಣಿ ಮಹಾಮಾಯ ಮಂಜುವಿನಲ್ಲಿ ತನಗೆ ಬಿದ್ದ ಕನಸನ್ನು ರಾಜ ಶುದ್ಧೋಧನಿಗೆ ಹೇಳಿದಳು. ಆಸ್ಥಾನದ ಮುಖ್ಯ ಜ್ಯೋತಿಷಿಯನ್ನು ಕರೆಸಿದ ರಾಜ, ಸ್ವಾಮಿ, ರಾಣಿಗೆ ಬಿದ್ದ ಕನಸಿನ ಅರ್ಥವೇನು ಎಂದು ಕೇಳಿದ. ರಾಣಿ ಕಂಡ ಕನಸಿನ ವಿವರಗಳನ್ನು ಕೇಳಿದ ಜ್ಯೋತಿಷಿ, ಪ್ರಭು, ಇದೊಂದು ಶುಭದಾಯಕ ಕನಸು. ಮಹಾರಾಣಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುವಳು. ಆ ರಾಜಕುಮಾರ ಚಕ್ರವರ್ತಿಯಾಗಬಹುದು, ಇಲ್ಲವೇ ಒಬ್ಬ ಮಹಾ ಸಂತನಾಗಬಹುದು ಎಂದು ತಿಳಿಸಿದನು. ರಾಣಿಗೆ ಗಾಬರಿಯಾಯಿತು. ಅವಳು ಆ ಜ್ಯೋತಿಷಿಯನ್ನು ಆತಂಕದಿಂದ ದೃಷ್ಟಿಸಿ, ಏನು ಹೇಳುತ್ತಿದ್ದೀರಿ ಸ್ವಾಮಿ? ನನ್ನ ಮಗ ಸನ್ಯಾಸಿಯಾದರೆ ಆ ಸಾಮ್ರಾಜ್ಯದ ಗತಿಯೇನು ಎಂದು ಕೇಳಿದಳು. ಮಹಾರಾಣಿ, ನನ್ನ ಭವಿಷ್ಯ ತಾರಾಫಲವನ್ನು ಅವಲಂಬಿಸಿದೆ. ರಾಜಕುಮಾರ ಚಕ್ರವರ್ತಿಯಾಗುವ ಸಾಧ್ಯತೆ ಇದೆ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಏನೇ ಆದರೂ ನನ್ನ ಭವ್ಯ ಕೀರ್ತಿ ಮಾತ್ರ ಶಾಶ್ವತವಾಗಿರುತ್ತದೆ. ಈ ವಿಷಯದಲ್ಲಿ ನನಗೆ ಅನುಮಾನವೇ ಇಲ್ಲ ಎಂದು ಗಂಭೀರವಾಗಿ ನುಡಿದು ಆ ಜ್ಯೋತಿಷಿ ಹೇಳಿದನು. Please subscribe our channel, share video with your friends and please comment your opinion.